ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಕಾಫಿ ಭವನಗಳಿಗೆ ಕೆಫೆ ಎಂಬ ಹೆಸರು ಕೊಟ್ಟರು. ಈ ಹೆಸರಿನಿಂದ ಕಾಫಿ ಎಂಬ ಹೆಸರು ಬಂದಿರಬೇಕೆಂದು ಹೇಳುತ್ತಾರೆ. ಕಾಫಿ ಎಂಬ ಪದ ಅರಬ್ಬಿ ಭಾಷೆಯದೇ ಅಲ್ಲವೇ ಎಂದು ಹೇಳುವುದು ಕಷ್ಟವಾಗಿದೆ. ಕಹ್ವಾ ಎಂಬ ಅರಬ್ಬಿ ಪದಕ್ಕೂ ಕಾಫಿ ಎಂಬ ಪದಕ್ಕೂ ಸಂಬಂಧವಿರಬಹುದು. ಕಹ್ವಾ ಎಂಬ ಪದಕ್ಕೂ ಕಹಿ ಎಂಬರ್ಥವಿರುವ ಕಟು ಎಂಬ ಸಂಸ್ಕೃತ ಪದಕ್ಕೂ ಸಂಬಂಧವಿರಬಹುದೇ? ಕಹಿ ಎಂಬ ಪದ ಕನ್ನಡದಲ್ಲಿಯೂ, ಕಟು ಮತ್ತು ಕಡವ ಎಂಬ ಪದಗಳು ಹಿಂದಿಯಲ್ಲಿಯೂ ಇವೆ. ಮೆಪ್ಪೆನ್ ಎಂಬುವವನು 1938ರಲ್ಲಿ ಬರೆದ ಗ್ರಂಥವೊಂದರಲ್ಲಿ ಇಂಡಿಯಾ ದೇಶದಲ್ಲಿ ಅಂದರೆ ಮೈಸೂರು ಪ್ರದೇಶದ ಮನೆಗಳ ಹಿತ್ತಿಲುಗಳಲ್ಲಿ ಬೆಳೆಯುತ್ತಿದ್ದ ಕಾಫಿ ಬೀಜಕ್ಕೆ ಬೂನ ಬೀಜ ಎಂದು ಕರೆಯುತ್ತಿದ್ದರೆಂದು ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಈ ಹೆಸರು ಇಲ್ಲಿಗೆ 200 ವರ್ಷಗಳ ಹಿಂದೆ ಅಬಿಸೀನಿಯಾದಿಂದ ಬಂದ ಹೆಸರಾಗಿತ್ತೆಂದು ತಿಳಿಸುತ್ತಾನೆ. ಆತ ಅಬಿಸೀನಿಯಾದಲ್ಲಿ ಕಾಫಿಗೆ ಬೂನ್ ಎಂದು ಕರೆಯುತ್ತಿದ್ದರೆಂದು ಹೇಳುತ್ತಾನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಕನ್ನಡಕ್ಕೂ ಮಲೆನಾಡಿಗೂ ಮತ್ತು ಈ ಕಾಫಿ ಎಂಬ ಹೆಸರಿಗೂ ಇರುವ ಸಂಬಂಧವನ್ನು ತಿಳಿಯೋಣ.